ಹಾಯ್ ಹೆಲೋ ನಮಸ್ಕಾರ ಮಕ್ಕಳೇ. ನಾನು ಇವತ್ತು ನಿಮ್ಮ ಜೊತೆಗೆ ಟಾಪ್ 20 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಫ್ರಮ್ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಈ ಪಾಠದೊಂದಿಗೆ ಬಂದಿದ್ದೇನೆ. ನೀವು ಏನ್ ಮಾಡಬೇಕು? ಸಿಂಪಲ್, 20 ಕ್ವಶನ್ಗೂ ಕರೆಕ್ಟ್ ಆದ ಆನ್ಸರ್ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಹೋಗ್ಬೇಕು. ಯಾಕಂದ್ರೆ ಪ್ರತಿಯೊಂದು ಕಮೆಂಟ್ ಅನ್ನ ನಾನು ನೋಡ್ತೇನೆ. ಹಾಗೆ ನಿಮ್ ಸ್ಕೋರ್ ಏನು ಅಂತ ಲಾಸ್ಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಆರ್ ಯು ಎಕ್ಸೈಟೆಡ್? ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್. ಲೆಟ್ಸ್ ಗೋ ಬಡೀಸ್. ಮೊದಲನೇ ಪ್ರಶ್ನೆ, 1453 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಯಾರು ಕ್ಯಾಪ್ಚರ್ ಮಾಡ್ತಾರೆ? ಅರಬ್ಬರೋ, ಆಟೋಮನ್ ಟರ್ಕರೋ, ಇಟಾಲಿಯನ್ನರೋ ಅಥವಾ ಪೋರ್ಚುಗೀಸರೋ? ಮೊದಲನೇ ಪ್ರಶ್ನೆ, ಯೋಚಿಸಿ ಯಾವುದು ಕರೆಕ್ಟ್ ಆಗಿರುವ ಆನ್ಸರ್ ಅಂತ. ಟಿಕ್ ಟಿಕ್ 3, ಟಿಕ್ ಟಿಕ್ 2, ಟಿಕ್ ಟಿಕ್ 1. ಕರೆಕ್ಟ್ ಆದ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರ? ಎಸ್, ದ ಕರೆಕ್ಟ್ ಆನ್ಸರ್ ಈಸ್ ಆಟೋಮನ್ ಟರ್ಕರು. ಸೊ ಯಾರ್ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರೋ ಪ್ಯಾಟ್ ಆನ್ ದ ಬ್ಯಾಕ್. ಯಾರ್ಯಾರು ಟ್ರೈ ಮಾಡಿದ್ದೀರೋ ಭೇಷ್ ಮಕ್ಕಳೇ, ಅಂಡ್ ಐ ಆಮ್ ಪ್ರೌಡ್ ಆಫ್ ಯು. ನೆಕ್ಸ್ಟ್ ಕ್ವಶನ್ ಹೋಗೋಣ. ದ ಸೀ ರೂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಯುರೋಪ್ ವಾಸ್ ಡಿಸ್ಕವರ್ಡ್ ಬೈ. ಭಾರತ ಮತ್ತು ಯುರೋಪ್ ನಡುವಿನ ಸಮುದ್ರ ಮಾರ್ಗವನ್ನ ಕಂಡುಹಿಡಿದವರು ಯಾರು? ಕೊಲಂಬಸ್ಸೋ, ವಾಸ್ಕೋಡಗಾಮನೋ, ಆಲ್ಮೇಡಾನೋ ಅಥವಾ ಅಲ್ಬುಕರ್ಕ? ಯಾವುದು ಸರಿಯಾಗಿರುವಂತಹ ಆನ್ಸರು? ಸರ್ ನನಗೇನೂ ಗೊತ್ತಾಗ್ತಾ ಇಲ್ಲ ಅನ್ನೋರು ಈ ವಿಡಿಯೋ ಮುಗಿದ ಮೇಲೆ ನಮ್ಮ ಒನ್ ಶಾರ್ಟ್ ವಿಡಿಯೋವನ್ನ ನೋಡಿ. ಇಲ್ಲ ಅಂದ್ರೆ ಡೈಲಿ ಲೈವ್ ಕ್ಲಾಸಸ್ ಅಲ್ಲಿ ಚಾಪ್ಟರ್ ಅನ್ನ ಕವರ್ ಮಾಡೋ ನಮ್ಮ ಪ್ರಥಮ ಬ್ಯಾಚ್ ಅನ್ನ ತೆಗೆದುಕೊಳ್ಳಿ. ಅದು ಈ ಮೂವ್ಮೆಂಟ್ ಅಲ್ಲಿ 1499 ಫಾರ್ ಪ್ರಥಮ ಕೋರ್. ಹಾಗೆ ಪ್ರಥಮ ಕೋರ್ ಪ್ಲಸ್ ಗೆ 1799 ಅಲ್ಲಿ ಸಿಗ್ತಾ ಇದೆ. ಪಿನ್ನಡ್ ಕಮೆಂಟ್ ಅಲ್ಲಿ ಲಿಂಕ್ ಇದೆ. ಹಾಗೆ ನೀವು ಮೇ 7th ಗಿಂತ ಮೊದಲು ತೆಗೆದುಕೊಂಡ್ರೆ ಸ್ಮಾರ್ಟ್ ಪ್ಯಾಕ್ ಸಹ ಸಿಗತ್ತೆ. ಅದರಲ್ಲಿ ನಮ್ಮ ಮ್ಯಾಪ್ ವರ್ಕಿನ ಕಂಪೈಲೇಷನ್ ಇದೆ. ಸೊ ಸರಿಯಾದ ಆನ್ಸರ್ ಯಾವುದು? ಈಸಿ ಪೀಸಿ ಲೆಮನ್ ಸ್ಕ್ವೀಸಿ, ವಾಸ್ಕೋಡ ಗಾಮಾ. ಥರ್ಡ್ ಒನ್, ದ ಗೇಟ್ ವೇ ಟು ಯುರೋಪಿಯನ್ ಟ್ರೇಡ್. ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಯಾವುದನ್ನ ಕರೆಯಲಾಗತ್ತೆ? ಇಟಲಿ, ಕಾನ್ಸ್ಟಾಂಟಿನೋಪಲ್, ಪ್ಯಾರಿಸ್ಸೋ, ಅರೇಬಿಯಾನೋ? ಯಾವುದು ಸರಿಯಾಗಿರುವಂತಹ ಆನ್ಸರು? ಎಲ್ರಿಗೂ ಗೊತ್ತಿರಬಹುದು ಅನ್ಕೊಳ್ತೇನೆ, ಯಾಕಂದ್ರೆ ಇದು ಸ್ಟಾರ್ಟಿಂಗ್ ಅಲ್ಲೇ ಬರುವಂತಹದ್ದು. ಐ ಥಿಂಕ್ ಫಸ್ಟ್ ಪ್ಯಾರಾದಲ್ಲೇ. ಯಾವುದು? ಟಿಕ್ ಟಿಕ್ 3, 2, 1.50. ಎಸ್, ದ ಕರೆಕ್ಟ್ ಆನ್ಸರ್ ಈಸ್ ಕಾನ್ಸ್ಟಾಂಟಿನೋಪಲ್. ಒನ್ ಮೇಜರ್ ರೀಸನ್ ಫಾರ್ ದ ಬ್ಯಾಟಲ್ ಆಫ್ ಪ್ಲಾಸಿ. ಪ್ಲಾಸಿ ಕದನಕ್ಕೆ ಒಂದು ಪ್ರಮುಖ ಕಾರಣ ಏನು? ಬೇಗನೆ ತಿಳಿಸಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಡಾಕ್ಟ್ರಿನ್ ಆಫ್ ಲ್ಯಾಪ್ಸೋ, ಮಿಸ್ಯೂಸ್ ಆಫ್ ದಸ್ತಕ್ಸ್, ದಸ್ತಕ್ಗಳ ದುರುಪಯೋಗನೋ, ಸಾಲ್ಟ್ ಟ್ಯಾಕ್ಸ್, ಉಪ್ಪಿನ ತೆರಿಗೆನೋ, ರೌಲೆಟ್ ಆಕ್ಟ್, ರೌಲೆಟ್ ಕಾಯ್ದೆನೋ? ಯಾವುದು ಸರಿಯಾಗಿರುವಂತಹ ಆನ್ಸರು? ಪ್ಲಾಸಿ ಕದನ ಅಂದ ಕೂಡ್ಲೆ ಒಂದು ಹೆಸರು ಅದ್ರ ಜೊತೆಗೆ ಬರ್ಲೇಬೇಕಾಗತ್ತೆ. ಅದು ದ ದಿಂದ ಸ್ಟಾರ್ಟ್ ಆಗತ್ತೆ. ಹಾಗಾದ್ರೆ ಸರಿಯಾದ ಉತ್ತರ ಏನು? ಕಮೆಂಟ್ ಅಲ್ಲಿ ಹಾಕಿದ್ರ ಯಾವುದು ಕರೆಕ್ಟ್ ಆಗಿರುವಂತ ಆನ್ಸರ್ ಅಂತ? ನಾನು ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೇನೆ. ಎಸ್, ದ ಕರೆಕ್ಟ್ ಆನ್ಸರ್ ಈಸ್ ಮಿಸ್ಯೂಸ್ ಆಫ್ ದಸ್ತಕ್ಸ್, ದಸ್ತಕ್ಗಳ ದುರುಪಯೋಗ. ಐದನೇ ಪ್ರಶ್ನೆ, ಬ್ಲ್ಯಾಕ್ ರೂಮ್ ಟ್ರೆಜಡಿ ಇಸ್ ಲಿಂಕ್ಡ್ ವಿತ್. ಕಪ್ಪು ಕೋಣೆ ದುರಂತವು ಇದರೊಂದಿಗೆ ಸಂಬಂಧ ಹೊಂದಿದೆ. ಯಾವುದು? ಬಕ್ಸಾರ್, ಪ್ಲಾಸಿ, 1857 ರಿವೋಲ್ಟೋ ಅಥವಾ ಥರ್ಡ್ ಆಂಗ್ಲೋ ಮೈಸೂರು ಯುದ್ಧ? ಯಾವುದು ಸರಿಯಾಗಿರುವಂತಹ ಆನ್ಸರು? 4 ಕ್ವಶನ್ ಆಯ್ತು. 5ನೇ ಕ್ವಶನ್. ಇಲ್ಲಿ ತನಕ ಎಲ್ಲರೂ ಸಹ ಆನ್ಸರ್ ಮಾಡಿದ್ದೀರಾ ಅನ್ನೋ ಭರವಸೆ ನನಗಿದೆ. ಪ್ರತಿಯೊಬ್ಬರೂ ಮಾಡಿ, ಯಾಕಂದ್ರೆ ಪ್ರತಿಯೊಂದು ಕಮೆಂಟ್ ಅನ್ನು ಸಹ ನಾನು ನೋಡ್ತೇನೆ. ನೋಡಿದಾಗ ನನಗೆ ಖುಷಿ ಆಗತ್ತೆ, ನನ್ನ ಮುದ್ದು ಮಕ್ಕಳು ನಾನು ಕೇಳಿರುವಂತಹ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದಾರೆ ಅಂತ. ಇದು ಸಿಕ್ಕಾಪಟ್ಟೆ ಸಿಂಪಲ್ ಅಲ್ವಾ? ಕಮೆಂಟ್ ಅಲ್ಲಿ ಹಾಕಿದ್ರ ಯಾವ್ದು ಆನ್ಸರು ಅಂತ? ಎಸ್, ಬ್ಯಾಟಲ್ ಆಫ್ ಪ್ಲಾಸಿ ಇಸ್ ದ ರೈಟ್ ಆನ್ಸರ್. 5 ಡನ್. ಹೌ ಮೆನಿ ಕರೆಕ್ಟ್ ಸೋ ಫಾರ್? 5 ಕ್ವಶನ್ಸ್ ಗಳಾಗಿವೆ. ಇಲ್ಲಿ ತನಕ ನಿಮ್ದು ಎಷ್ಟು ಕರೆಕ್ಟ್ ಆಗಿದೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಾನು ಕಾಯ್ತಾ ಇರ್ತೇನೆ. ಓಕೆ, 5ರಲ್ಲಿ 5 ಕರೆಕ್ಟ್ ಆದ್ರೆ ಭೇಷ್, 5 ಅಟೆಂಪ್ಟ್ ಮಾಡಿದ್ರೆ ಸೂಪರ್ ಭೇಷ್. ಯಾಕಂದ್ರೆ ನಾನು ಯಾವತ್ತೂ ಎಷ್ಟು ಕರೆಕ್ಟ್ ಆಗಿದೆ ಅಂತ ನೋಡಲ್ಲ, ಎಷ್ಟಕ್ಕೆ ನೀವು ಅಟೆಂಪ್ಟ್ ಮಾಡಿದ್ದೀರಾ ಅಂತ ನೋಡ್ತೇನೆ. ಅದರಲ್ಲೇ ಖುಷಿ ಸಿಗತ್ತೆ ನನಗೆ. 6ನೇದು, ದ ಮರ್ಚೆಂಟ್ಸ್ ಹೂ ಮೊನೊಪೊಲೈಸ್ಡ್ ಟ್ರೇಡ್ ಅಮಂಗ್ ಯುರೋಪಿಯನ್ ನೇಷನ್ಸ್ ಆರ್.
ಯುರೋಪಿಯನ್ ರಾಷ್ಟ್ರಗಳ ನಡುವೆ ವ್ಯಾಪಾರವನ್ನ ಏಕಸ್ವಾಮ್ಯಗೊಳಿಸಿದ ವ್ಯಾಪಾರಿಗಳು ಯಾರು? ಇಟಾಲಿಯನ್ ಮರ್ಚೆಂಟ್ಸೋ, ಅರಬ್ ವ್ಯಾಪಾರಿಗಳು, ಫ್ರೆಂಚ್ನವರು ಅಥವಾ ಭಾರತೀಯ ವ್ಯಾಪಾರಿಗಳು? ಇಲ್ಲಿ ನೀವು ನೋಡ್ಬೇಕು, ಯುರೋಪಿಯನ್ ನೇಷನ್ಸ್ ಅಂತ ಕರೀತಿದ್ದಾರೆ. ಹೀಗಾಗಿ ಯುರೋಪಿಯನ್ ಅಲ್ಲಿ ಯಾವ ಕಂಟ್ರೀಸ್ಗಳು ಬರುತ್ತೆ? ಒಂದು ಇಟಲಿ ಬರುತ್ತೆ, ಮತ್ತೊಂದು ಫ್ರೆಂಚು. ಆದ್ರೆ ನಾವು ಕೇಳಿರುವಂತ ಹೆಸರು ಯಾವುದು? ಕರೆಕ್ಟ್ ತಾನೆ? ಎಸ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೀಗಾಗಿ ಇಲ್ಲಿ ನಾನು ಎಲಿಮಿನೇಷನ್ ಮೆಥಡ್ ಅನ್ನ ಯೂಸ್ ಮಾಡಿದೆ. ಹಾಗಂದ್ರೆ ಏನು? ಯಾವುದು ಬರಲ್ಲ ಅಂತ ನಾನು ಹುಡುಕ್ದೆ, ಇದು ಆನ್ಸರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಎಲಿಮಿನೇಷನ್ ತೆಗೆದು ಹಾಕ್ದೆ, ಯಾವುದು ಆನ್ಸರ್ ಆಗಬಹುದು ಅಂತ ಪ್ರಾಪರ್ ಗೆಸ್ ಮಾಡಿದೆ, ಕರೆಕ್ಟ್ ಆದ ಆನ್ಸರ್ ಅನ್ನ ತೆಗೆದುಕೊಂಡೆ. ಇದನ್ನೇ ನೀವು ಸಹ ನಿಮ್ಮ ಎಕ್ಸಾಮ್ ನಲ್ಲಿ ಯಾವಾಗ ಏನೂ ಗೊತ್ತಾಗಲ್ವೋ ಆವಾಗ ಈ ಆಪ್ಷನ್ಸ್ ಗಳನ್ನ ನಿಮ್ಮ ಫ್ರೆಂಡ್ಸ್ ಗಳ ತರ ಟ್ರೀಟ್ ಮಾಡಿ. ಯಾಕಂದ್ರೆ ಇವುಗಳು ನಿಮಗೆ ಸಿಕ್ಕಾಪಟ್ಟೆ ಕ್ಲೂಸ್ ಗಳನ್ನ ಕೊಡುತ್ತೆ. ಓಕೆನಾ? ಮುಂದೆ ಹೋಗೋಣವಾ? ಹಾಗೆ ನಾನು ನೋಡ್ತಾ ಇರ್ತೇನೆ, ನಮ್ಮ ಲೈವ್ಸ್ಗಳಿರ್ಬೋದು, ವಿಡಿಯೋಸ್ಗಳನ್ನ ಸಿಕ್ಕಾಪಟ್ಟೆ ಮಕ್ಕಳು ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಏನಾಗತ್ತೆ? ಫಾರ್ ಎಕ್ಸಾಂಪಲ್, ಫ್ಯೂಚರ್ ಅಲ್ಲಿ ಟಾಪ್ 20 ಕ್ವಶನ್ಸ್ ಫ್ರಮ್ ಸೆಕೆಂಡ್ ಚಾಪ್ಟರ್ ತೆಗೆದುಕೊಂಡು ಬರ್ತೇನೆ, ಅದು ನಿಮ್ಗೆ ಸಿಗಲ್ಲ. ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡಿರಲ್ಲ. ಹೀಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಸಹ ಇದೇ ರೀತಿಯ ವಿಡಿಯೋಸ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿದ ಕೂಡಲೇ ಕೆಳಗೆ ಥಮ್ಸ್ ಅಪ್ ಅನ್ನ ಕೊಡಿ, ನನಗೂ ಸಹ ಖುಷಿ ಆಗತ್ತೆ. ನೆಕ್ಸ್ಟ್, ಕಾನ್ಸ್ಟಾಂಟಿನೋಪಲ್ ವಾಸ್ ಕನ್ಸಿಡರ್ಡ್ ಆಸ್ ದ ಗೇಟ್ವೇ ಆಫ್ ಯುರೋಪಿಯನ್ ಟ್ರೇಡ್ ಬಿಕಾಸ್ ಇಟ್ ವಾಸ್. ಕಾನ್ಸ್ಟಾಂಟಿನೋಪಲ್ ಅನ್ನ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದು ಪರಿಗಣಿಸಲಾಗಿದೆ ಏಕೆಂದರೆ ಅದು ಆಪ್ಷನ್ ಎ ಸೆಂಟರ್ ಫಾರ್ ಇಂಟರ್ನ್ಯಾಷನಲ್ ಟ್ರೇಡ್ ರೂಟ್ಸ್, ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗಗಳ ಕೇಂದ್ರ. ದ ಓನ್ಲಿ ಸಿ ರೂಟ್, ಏಕೈಕ ಸಮುದ್ರ ಮಾರ್ಗ. ದ ಕ್ಯಾಪಿಟಲ್ ಆಫ್ ರೋಮನ್ ಎಂಪೈರ್, ರೋಮನ್ ಸಾಮ್ರಾಜ್ಯದ ರಾಜಧಾನಿ. ದ ಓನ್ಲಿ ಸೋರ್ಸ್ ಆಫ್ ರಿಸೋರ್ಸಸ್ ಆಫ್ ಯುರೋಪಿಯನ್ಸ್, ಯುರೋಪಿಯನ್ನರ ಸಂಪನ್ಮೂಲಗಳ ಏಕೈಕ ಮೂಲ. ಈ ರೀತಿ ಕ್ವಶನ್ ಬಂದಾಗ ಎಲ್ಲಾ ಆಪ್ಷನ್ಸ್ಗಳು ಸರಿ ಅನ್ಸುತ್ತೆ. ಬಟ್ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ಕೀವರ್ಡ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ ಅನ್ನೋದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಆಗ ನಿಮಗೆ ಕರೆಕ್ಟ್ ಆದ ಆನ್ಸರ್ ಸಿಗತ್ತೆ. ಹಾಗಾದ್ರೆ ಈ 4 ಆಪ್ಷನ್ಸ್ ಗಳಲ್ಲಿ ಟೆಕ್ಸ್ಟ್ ಬುಕ್ ನಲ್ಲಿ ಯಾವ ಕೀವರ್ಡ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ? ಬೇಗನೆ ಯೋಚಿಸಿ, ಬಂತ ತಲೆಗೆ? ಎಸ್, ದ ಸೆಂಟರ್ ಫಾರ್ ಇಂಟರ್ನ್ಯಾಷನಲ್ ಟ್ರೇಡ್, ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗಗಳ ಕೇಂದ್ರ. ಹಾಗಾದ್ರೆ ನೆಕ್ಸ್ಟ್ ಹೋಗೋಣವಾ? ಮೆಂಡಿಂಗ್ ಆಫ್ ದ ಫೋರ್ಟ್ ವಾಸ್ ಅ ರೀಸನ್ ಫಾರ್, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಇದಕ್ಕೆ ಕಾರಣವಾಗಿತ್ತು. ಪ್ಲಾಸಿ ಕದನನೋ, ಬಕ್ಸಾರ್ ಕದನನೋ, ಪಾಣಿಪತ್ತೋ, ವಾಂಡಿವಾಶ್? ಇಲ್ಲಿ ಕ್ಲಿಯರ್ ಕಟ್ ಇವೆರಡನ್ನ ನಾವು ಡಿಸ್ಕಸ್ ಮಾಡ್ತಾ ಇಲ್ಲ. ಹೀಗಾಗಿ 2 ಆಪ್ಷನ್ಸ್ಗಳು ಹೋದ್ವು. ಉಳಿದಿರುವಂತಹದ್ದು ಪ್ಲಾಸಿ ಅಥವಾ ಬಕ್ಸಾರ್. ಹಾಗಿದ್ರೆ ಯಾವುದು ಸರಿಯಾಗಿರುವಂತಹದ್ದು? ಕಮೆಂಟ್ ನಲ್ಲಿ ತಿಳಿಸ್ತೀರಾ ಮಗು? ಯಾಕೆ ಕಮೆಂಟ್ ಮಾಡಿ ಅಂತ ಹೇಳ್ತೇನೆ ಅಂದ್ರೆ, ಎಷ್ಟು ನೀವು ಕಮೆಂಟ್ ಮಾಡ್ತೀರೋ ಅಷ್ಟೇ ನಿಮಗೆ ಎಕ್ಸಾಮಿಗೂ ಸಹ ಪ್ರಾಕ್ಟೀಸ್ ಆಗತ್ತೆ. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ನನ್ನ ಮುಂದೆ ಯಾರೂ ಕಾಣಿಸ್ತಾ ಇಲ್ಲ, ನೀವು ನಿಮ್ಮ ರಿಸ್ಪಾನ್ಸ್ ಹೇಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಒಂದೇ ಒಂದು ಮೇಜರ್ಮೆಂಟ್ ಅಂದ್ರೆ ನೀವು ಕಮೆಂಟ್ ಮಾಡೋದು. ಅದಕ್ಕೋಸ್ಕರ ಎಸ್, ಪ್ಲಾಸಿ ಇಸ್ ದ ರೈಟ್ ಆನ್ಸರ್. ಆಫ್ಟರ್ ಪ್ಲಾಸಿ ಹೂ ಬಿಕೇಮ್ ದ ನವಾಬ್ ಆಫ್ ಬೆಂಗಾಲ್, ಪ್ಲಾಸಿಯ ಕದನದ ನಂತರ ಬಂಗಾಳದ ನವಾಬ ಯಾರಾಗ್ತಾರೆ? ಮೀರ್ ಕಾಸಿಂ, ಮೀರ್ ಜಾಫರ್, ಎರಡನೇ ಶಾ ಆಲಂ, ಶುಜ್ ಉದ್ ದೌಲ್? ಯಾವುದು ಸರಿಯಾಗಿರುವಂತಹ ಆನ್ಸರು? ಪ್ಲಾಸಿ ಕದನ ಆದ್ಮೇಲೆ ಬಂಗಾಳದ ನವಾಬರ್ ಯಾರಾಗ್ತಾರೆ? ಈ ರೀತಿಯ ಕ್ವಶನ್ಸ್ ಕೀವರ್ಡ್ಸ್ ಗಳ ಮುಖಾಂತರ, ಫಾರ್ ಎಕ್ಸಾಂಪಲ್ 3 ಮಾರ್ಕ್ಸ್ ಗೆ ಕ್ವಶನ್ ಅನ್ನ ಕೇಳಿರ್ತಾರೆ. ಪ್ಲಾಸಿ ಕದನದ ಔಟ್ಕಮ್ಸ್ ಗಳನ್ನ ಬರೀರಿ, ಪರಿಣಾಮಗಳನ್ನ ಬರೀರಿ. ಇಲ್ಲಿ ಏನ್ ಕೀವರ್ಡ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೋ ಆ 3 ಮಾರ್ಕ್ಸ್ ಕ್ವಶನ್ ಅಲ್ಲೂ ಸಹ ನೀವು ಬರೀಬಹುದಾಗಿದೆ. ಡೈರೆಕ್ಟ್ ಆಗಿ 1 ಮಾರ್ಕ್ಸ್ ಗೆ ಬರ್ದೇ ಇರಬಹುದು ಈ ಕ್ವಶನ್ಸ್ ಗಳು, ಬಟ್ 3 ಮಾರ್ಕ್ಸ್ ಗೆ ಬಂದಾಗ್ಲೆಲ್ಲ ಈಸಿ ಆಗತ್ತೆ ನಿಮಗೋಸ್ಕರ. ಹಾಗಾದ್ರೆ ಕರೆಕ್ಟ್ ಆದ ಆನ್ಸರ್ ಅನ್ನ ತಿಳಿಸ್ತೀರಾ ಎಲ್ರು? ಈಸಿ ಆಗಿರುವಂತಹದ್ದು ಟಿಕ್ ಟಿಕ್ 2 1.5 0.1. ಎಸ್, ಕಮೆಂಟ್ ಮಾಡಿದ್ರಿ. ದ ಕರೆಕ್ಟ್ ಆನ್ಸರ್ ಇಸ್ ಮೀರ್ ಜಾಫರ್. ಒನ್ ರಿಸಲ್ಟ್ ಆಫ್ ಪ್ಲಾಸಿ ವಾಸ್, ಪ್ಲಾಸಿ ಕದನದ ಒಂದು ಫಲಿತಾಂಶ ಯಾವ್ದಾಗಿತ್ತು? ದಿವಾನಿ ರೈಟ್ಸ್, ಬ್ರಿಟಿಷರಿಗೆ ದೊರೆಯೋದು. ಬ್ರಿಟಿಷರಿಗೆ ಎಕ್ಸ್ಕ್ಲೂಸಿವ್ ಟ್ರೇಡ್ ರೈಟ್ಸ್, ವಿಶೇಷ ವ್ಯಾಪಾರದ ಹಕ್ಕುಗಳು ದೊರೆತವು. ಯುಎನ್ಒ ರಚನೆ ಆಯ್ತು, ವಿಶ್ವಸಂಸ್ಥೆ. ಪಾರ್ಟಿಷನ್ ಆಫ್ ಬೆಂಗಾಲ್, ಬಂಗಾಳದ ವಿಭಜನೆ ಆಯ್ತು. ಯುಎನ್ಒಗೂ ಪ್ಲಾಸಿಗೂ ಏನು ಸಂಬಂಧ ಇಲ್ಲ.
ಪಾರ್ಟಿಷನ್ ಆಫ್ ಬೆಂಗಾಳು 1905 ಆಗ್ತಾ ಇದೆ. ಬ್ಯಾಟಲ್ ಆಫ್ ಪ್ಲಾಸಿ 17 ಅದರಲ್ಲಿ ಆಗ್ತಾ ಇದೆ. ಹೀಗಾಗಿ ಇದಕ್ಕೂ ಸಂಬಂಧ ಇಲ್ಲ. ದಿವಾನಿ ರೈಟ್ ಸಿಕ್ತೋ ಅಥವಾ ಎಕ್ಸ್ಕ್ಲೂಸಿವ್ ಟ್ರೇಡ್ ರೈಟ್ ಸಿಕ್ತೋ, ಇವೆರಡರಲ್ಲಿ ಒಂದು ಪ್ಲಾಸಿ ಕದನಕ್ಕೆ ಸಂಬಂಧಿಸಿರುವಂತಹದ್ದು, ಮತ್ತೊಂದು ಬಕ್ಸಾರ್ ಕದನಕ್ಕೆ ಸಂಬಂಧಿಸಿರುವಂತಹದ್ದು. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಟಿಕ್ ಟಿಕ್. ಎಸ್, ದ ಕರೆಕ್ಟ್ ಆನ್ಸರ್ ಈಸ್ ಬ್ರಿಟಿಷರಿಗೆ ಎಕ್ಸ್ಕ್ಲೂಸಿವ್ ಟ್ರೇಡ್ ರೈಟ್ ಸಿಗತ್ತೆ ಬಂಗಾಳದಲ್ಲಿ. ದಿವಾನಿ ರೈಟ್ಸ್ ಬಕ್ಸಾರ್ ಕದನದ ನಂತರ ಸಿಗುವಂತಹದ್ದು. 10 ಕ್ವಶನ್ಸ್ ಗಳಾಗಿವೆ. ಹೌ ಮೆನಿ ಕರೆಕ್ಟ್ ಸೋ ಫಾರ್? ಇಲ್ಲಿ ತನಕ ಎಷ್ಟು ಸರಿಯಾಗಿದೆ? 8, 7, 9, 10, 4, 3 ಎಷ್ಟೇ ಆಗಿರಬಹುದು, ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಯಾವತ್ತು ಎಷ್ಟು ಕರೆಕ್ಟ್ ಆಗಿದೆ ಅಂತ ನೋಡಲ್ಲ, ಎಷ್ಟಕ್ಕೆ ನೀವು ಅಟೆಂಪ್ಟ್ ಮಾಡಿದ್ದೀರಾ ಅಂತ ನೋಡ್ತೇನೆ. ವಾರ್ ರಿಲೀಫ್ ಪೇಡ್ ಆಫ್ಟರ್ ಪ್ಲಾಸಿ ವಾಸ್? ಪ್ಲಾಸಿ ಕದನದ ನಂತರ ಪಾವತಿಸಿದ ಯುದ್ಧ ಪರಿಹಾರ ಎಷ್ಟಾಗಿತ್ತು? 50 lakhs, 26 lakhs, 17 crore, 70 lakhs, 3 crore? ಯಾವುದು ಸರಿಯಾಗಿರುವಂತಹ ಆನ್ಸರು? ಬೇಗನೆ ತಿಳಿಸಿ. ಈಸಿ ಆಗಿರುವಂತಹದ್ದು, ಯಾಕಂದ್ರೆ ಹ್ಯೂಜ್ ಅಮೌಂಟು. ಸೊ ಇದರಲ್ಲಿ ಯಾವುದು ಅತಿ ಹೆಚ್ಚಿನ ಅಮೌಂಟ್ ಅನಿಸ್ತಾ ಇದೆ ನಿಮಗೆ? ಗೊತ್ತಾಯ್ತಾ? ಎಸ್, 17 crore 70 lakhs is the right answer. ಡ್ಯೂಟಿ ಫ್ರೀ ಬಿಸ್ನೆಸ್ ಇಸ್ ಲಿಂಕ್ಡ್ ವಿತ್? ಸುಂಕ ಮುಕ್ತ ವ್ಯವಹಾರ ಇದರೊಂದಿಗೆ ಸಂಬಂಧಿಸಿದೆ. ಮೀರ್ ಕಾಸಿಂ, ಮೀರ್ ಜಾಫರ್, ಟಿಪ್ಪು ಸುಲ್ತಾನ್, ಕಾರ್ನ್ವಾಲಿಸ್ ಯಾರು ಡ್ಯೂಟಿ ಫ್ರೀ ಬಿಸ್ನೆಸ್ ಸುಂಕ ಮುಕ್ತ ವ್ಯಾಪಾರವನ್ನ ತೆಗೆದುಕೊಂಡು ಬರ್ತಾರೆ? ನಿಮ್ಗೆ ಗೊತ್ತಿರತ್ತೆ ಅನ್ಕೊಳ್ತೇನೆ ಹೆಸರು. ಯಾಕಂದ್ರೆ ಇದಾದ್ಮೇಲೆ ಬಕ್ಸಾರ್ ಕದನಕ್ಕೆ ಇದು ಮೂಲ ಕಾರಣಗಳಲ್ಲಿ ಒಂದಾಗತ್ತೆ. ಬ್ರಿಟಿಷರಿಗೆ ಲಾಸ್ ಆಗತ್ತೆ. ಇದನ್ನ ತೆಗೆದುಕೊಂಡು ಬಂದವರು ಆಪ್ಷನ್ ಎನೋ ಆಪ್ಷನ್ ಬಿನೋ ಇಬ್ರಲ್ಲ ಒಬ್ರಿರ್ಬೇಕು. ಗೆಸ್ ಮಾಡಿದ್ರ ಅಥವಾ ಕಂಫರ್ಟೇಬಲ್ ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡಿದ್ರ? ಎಸ್, ಮೀರ್ ಕಾಸಿಂ. ದ ಬ್ಯಾಟಲ್ ಆಫ್ ಬಕ್ಸಾರ್ ಗೇವ್ ದ ಬ್ರಿಟಿಷ್? ಬಕ್ಸಾರ್ ಕದನವು ಬ್ರಿಟಿಷರಿಗೆ ಇದನ್ನ ನೀಡಿತು. ಸ್ವರಾಜ್ಯ, ದಿವಾನಿ ರೈಟ್ಸ್, ಕ್ವಿಟ್ ಇಂಡಿಯಾ, ಜಮೀನ್ದಾರಿ ರದ್ದತಿ 4ರಲ್ಲಿ ಯಾವುದು ಸರಿಯಾಗಿರುವಂತಹ ಆನ್ಸರು? ಬಕ್ಸಾರ್ ಕದನ ಏನನ್ನ ಕೊಡ್ತು ಬ್ರಿಟಿಷರಿಗೆ? ಇದನ್ನ ಹಿಂದೆ ಸಹ ಡಿಸ್ಕಸ್ ಮಾಡಿದ್ದೇನೆ. ಸ್ವರಾಜ್ ಅಂತೂ ಸಂಬಂಧನೇ ಇಲ್ಲ, ಕ್ವಿಟ್ ಇಂಡಿಯಾನು ಇಲ್ಲ, ಜಮೀನ್ದಾರಿ ಅಬೋಲಿಷನ್ ಇಲ್ಲ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ದಿವಾನಿ ರೈಟ್ಸ್, ಬೆಂಗಾಲ್, ಬಂಗಾಳದ ಮೇಲಿನ ದಿವಾನಿ ಹಕ್ಕುಗಳು. ನೆಕ್ಸ್ಟ್, ಶಾ ಆಲಂ ಟು ಗೇವ್ ಅವೇ ಬೆಂಗಾಲ್ ರೈಟ್ಸ್ ಫಾರ್ ಆನ್ಯುವಲ್? 2ನೇ ಶಾ ಆಲಂ ವಾರ್ಷಿಕ ಈ ಮೊತ್ತವನ್ನ ಪಡೆದು ಬಂಗಾಳ ಹಕ್ಕುಗಳನ್ನ ಬಿಟ್ಕೊಡ್ತಾನೆ. ಎಷ್ಟಕ್ಕೆ? 50 ಲಕ್ಷನೋ, 26 ಲಕ್ಷನೋ, 13 ಕೋಟಿನೋ, 3 ಕೋಟಿನೋ? ಎಲ್ರೂ ಸಹ ಕಮೆಂಟ್ ಅಲ್ಲಿ ಆನ್ಸರ್ಸ್ ಗಳನ್ನ ತಿಳಿಸ್ತಾ ಇದ್ದೀರಾ ಅಂತ ಭಾವಿಸ್ತೇನೆ. ಯಾವಾಗ ಆನ್ಸರ್ ಗೊತ್ತಾಗ್ತಾ ಇಲ್ಲ ಅಂತ ಅನ್ಸುತ್ತೋ, ಈ ವಿಡಿಯೋ ಮುಗಿದ ಮೇಲೆ ನಮ್ಮ 1 ಶಾರ್ಟ್ ವಿಡಿಯೋವನ್ನ ನೋಡಿ ಎಲ್ಲಾ ಡೌಟ್ಸ್ ಗಳು ಕ್ಲಾರಿಫೈ ಆಗತ್ತೆ. ಸೊ ದ ಕರೆಕ್ಟ್ ಆನ್ಸರ್ 50, 26, 13, 3. ಇಲ್ಲಿ 13 ಇದೆ, ಇಲ್ಲಿ 17 ಇದೆ. ಇದನ್ನು ಸಹ 13 ಮಾಡಿಬಿಡೋಣ. ದ ಕರೆಕ್ಟ್ ಆನ್ಸರ್ ಈಸ್ 26 lakhs. ಯಾರ್ಯಾರು ಅಟೆಂಪ್ಟ್ ಮಾಡ್ತಾ ಇದ್ದೀರೋ ಭೇಷ್. ಅಂಡ್ ನಿಮಗೋಸ್ಕರ ಒಂದು ಸ್ಟಾರ್ ಅನ್ನ ಕೊಡ್ತಾ ಇದ್ದೇನೆ. ಯಾಕಂದ್ರೆ ಯು ಆಲ್ ಆರ್ ಸ್ಟಾರ್ಸ್ ಆಫ್ ಪರೀಕ್ಷೆ ಅಂಡ್ ಯು ಡಿಸರ್ವ್ ದೀಸ್ ಸ್ಟಾರ್ಸ್. ಚೆನ್ನಾಗಿದೆ ಅಲ್ಲ ಸ್ಟಾರು? ಖುಷಿ ಆಯ್ತು. ನೆಕ್ಸ್ಟ್ ಹೋಗೋಣ. ದ ನವಾಬ್ ಆಫ್ ಅವಧ್ ಪೇಡ್ ಅ ಫೈನ್ ಆಫ್? ಔಧ್ನ ನವಾಬನು ಈ ಕೆಳಗಿನ ದಂಡವನ್ನ ಪಾವತಿಸ್ತಾರೆ. 10 ಲಕ್ಷ, 26, 50, 1 ಕೋಟಿ. ಸೊ ಬಹಳಷ್ಟು ಅಮೌಂಟ್ಸ್ ಗಳು ಬರ್ತಾ ಇವೆ. ಫಾರ್ ಎಕ್ಸಾಂಪಲ್ 3 marks ನ ಕ್ವಶನ್ ಅನ್ನ ಕೇಳಿದಾಗ ಬಕ್ಸಾರ್ ಕದನದ ಪರಿಣಾಮ ಏನು ಅಂತ, ಆವಾಗ ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ಬರೆಯೋದು ಇಂಪಾರ್ಟೆಂಟು. 2 marksಗೆ ನೀವು 4 ಪಾಯಿಂಟ್ಸ್ ಗಳನ್ನ ಬರೀತೀರಾ, 3 marksಗೆ 6, 4 marksಗೆ 8. ಇದನ್ನ ನಿಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಡಿ. ಸೊ ಕರೆಕ್ಟ್ ಆನ್ಸರ್ ಇಸ್ 50 ಲಕ್ಷ. 15 ಡನ್. ಹೌ ಮೆನಿ ಕರೆಕ್ಟ್ ಸೋ ಫಾರ್? 15 ಕ್ವಶನ್ಸ್ ಗಳಲ್ಲಿ ಎಷ್ಟು ಕರೆಕ್ಟ್ ಆಗಿದೆ ಅಂತ ಕಮೆಂಟ್ ನಲ್ಲಿ ತಿಳಿಸ್ತಾ ಹೋಗಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಆ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತಿ. ಇದರಿಂದ ಏನಾಗತ್ತೆ, ಫಾರ್ ಎಕ್ಸಾಂಪಲ್ ನಾನು ಪಾರ್ಟ್ 2 ಏನಾದ್ರೂ ಇಂತಹದೇ MCQ ತರ್ತಾ ಇದ್ದೇನೆ, ಅಥವಾ ನಾನು ಮುಂದಿನ ಚಾಪ್ಟರ್ನ MCQs ಗಳನ್ನ ಮಾಡ್ತಾ ಇದ್ದೇನೆ ಅಂದ್ರೆ ನಿಮಗೆ ನೋಟಿಫೈ ಬರುತ್ತೆ. ನಿಮ್ಮ ಫೀಡ್ ನಲ್ಲಿ ನಮ್ಮ ವಿಡಿಯೋ ಬರುತ್ತೆ. ಅದೆಷ್ಟೋ ಶಾರ್ಟ್ಸ್ ಗಳನ್ನ ಮಾಡ್ತಾ ಇರ್ತೇವೆ, ಲೈವ್ಸ್ ಗಳನ್ನ ಮಾಡ್ತಾ ಇರ್ತೇವೆ. ಇದರಿಂದ ನೀವು ಅಪ್ ಟು ಡೇಟ್ ಇರ್ತೀರಾ. ಹಾಗೆ SSLC 10th ಅಲ್ಲಿ
ನೀವು ಮಾಡುವಂತಹ ಬೆಸ್ಟ್ ಡಿಸಿಷನ್ ಸಬ್ಸ್ಕ್ರೈಬಿಂಗ್ ಟು ಪರೀಕ್ಷೆ. ಆಫ್ಟರ್ ಬಕ್ಸಾರ್ ಕದನದ ನಂತರ ಬ್ರಿಟಿಷ್ ಬಿಕೇಮ್ ರಿಯಲ್ ಹೋಲ್ಡರ್ಸ್ ಆಫ್ ಪವರ್. ಬಕ್ಸಾರ್ ಕದನದ ನಂತರ ಬ್ರಿಟಿಷರು ಇದರ ಮೇಲೆ ಅಧಿಕಾರ ಹೊಂದಿದರು. ಕೇರಳ, ತಮಿಳುನಾಡು, ಕರ್ನಾಟಕ, ಬಿಹಾರ್, ಬಂಗಾಳ, ಒಡಿಶಾ, ಅಸ್ಸಾಂ, ಮಣಿಪುರ್, ನಾಗಾಲ್ಯಾಂಡ್, ಪಂಜಾಬ್, ಹರಿಯಾಣ, ದೆಹಲಿ. ಯಾವುದು ಸರಿಯಾಗಿರುವಂತಹ ಆನ್ಸರು? ಅಸ್ಸಾಂ, ಮಣಿಪುರ್, ನಾಗಾಲ್ಯಾಂಡ್ ಅಂತೂ ಬಂದೇ ಇಲ್ಲ ನಮ್ಮ ಪೂರ್ತಿ ಡಿಸ್ಕಷನ್ ಅಲ್ಲಿ. ಕೇರಳ, ತಮಿಳುನಾಡು, ಕರ್ನಾಟಕ, ಪಂಜಾಬ್, ಹರಿಯಾಣ, ದೆಹಲಿ, ಬಿಹಾರ್, ಬಂಗಾಳ, ಒಡಿಸ್ಸಾ. ಒಂದು ಹೆಸರು ಈ ಚಾಪ್ಟರ್ ನಲ್ಲಿ ಪದೇ ಪದೇ ಬರ್ತಾ ಇತ್ತು. ಯಾವುದು? ಬಂಗಾಳ ಅಂತ. ಎಸ್, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಏನ್ ಮಾಡಿದೆ ನಾನು, ಸ್ವಲ್ಪ ನಾನು ಏನು ಓದ್ತಾ ಇದ್ದೆ ಅದನ್ನ ಇಲ್ಲಿ ಅಪ್ಲೈ ಮಾಡಿದೆ, ಅದರಿಂದ ಆನ್ಸರ್ ಅನ್ನ ತೆಗೆದುಕೊಂಡೆ. ಇನ್ 1765 ರಾಬರ್ಟ್ ಕ್ಲೈವ್ ಬ್ರಾಟ್, 1765ರಲ್ಲಿ ರಾಬರ್ಟ್ ಕ್ಲೈವ್ ಜಾರಿಗೆ ತಂದರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಬಂಗಾಳದಲ್ಲಿ ಸರ್ಕಾರ, ಸಹಾಯಕ ಸೈನ್ಯ ಪದ್ಧತಿ, ರೈತವಾರಿ ಪದ್ಧತಿ. ಯಾವುದನ್ನ ಜಾರಿಗೆ ತರ್ತಾರೆ ರಾಬರ್ಟ್ ಕ್ಲೈವ್ ಅವರು? ಡ್ಯುಯಲ್. ಎಸ್, ಕಮೆಂಟ್ ಅಲ್ಲಿ ಹಾಕಿದ್ರ ಎಲ್ರು? ಕಾಯ್ತಾ ಇದ್ದೇನೆ ನಿಮ್ಮ ಕಮೆಂಟ್ಗೋಸ್ಕರ. ಟಿಕ್ ಟಿಕ್ 1.5.1. The correct answer is dual government. Which city became the administrative center for Portuguese? ಪೋರ್ಚುಗೀಸರಿಗೆ ಆಡಳಿತ ಕೇಂದ್ರವಾಗಿದ್ದ ನಗರ ಯಾವುದು? ಪೋರ್ಚುಗೀಸರು ಅಂದ ಕೂಡಲೇ ಯಾವ ನಗರ ನಿಮ್ಮ ನೆನಪಿಗೆ ಬರುತ್ತೆ? ಒಂದು ಹಿಂಟ್ ಕೊಡೋದಾದ್ರೆ ಬೀಚಸ್ ಅಂತ ಹೇಳ್ತೇನೆ, ಬೀಚು. ಓಕೆ, ಗೋವಾ, ಕಲ್ಕತ್ತಾ, ಬಾಂಬೆ, ಮದ್ರಾಸ್, ಇಲ್ಲೆಲ್ಲಾ ಬೀಚ್ ಬರ್ತಾ ಇದೆ ಸರ್ ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಯಾವುದು? ಯೋಚನೆ ಮಾಡಿದ್ರ? ಓದಿದ್ದೀರಾ? ಎಸ್, ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಗೋವಾ. ಹೂ ವಾಸ್ ದ ಫಸ್ಟ್ ಟು ಇಂಟ್ರೊಡ್ಯೂಸ್ ಬ್ಲೂ ವಾಟರ್ ಪಾಲಿಸಿ? ನೀಲಿ ನೀರಿನ ನೀತಿಯನ್ನ ಪರಿಚಯಿಸಿದವರು ಯಾರು? ವಾಸ್ಕೋಡ ಗಾಮಾ, ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಅಥವಾ ಅಲ್ಫಾನ್ಸೋ ಡಿ ಅಲ್ಬುಕರ್ಕೊ, ಸರ್ ಥಾಮಸ್ ರೋ. ಇದರ ಅರ್ಥ ಏನು? ಬ್ಲೂ ವಾಟರ್ ಪಾಲಿಸಿ, ನಾವು ಭೂಮಿಯ ಮೇಲೆ ಅಲ್ಲ, ನೀರಿನ ಮೇಲೆ, ಸಮುದ್ರದ ಮೇಲೆ ಒಂದು ಏನಂದ್ರೆ ಏಕಸ್ವಾಮ್ಯವನ್ನ ಅಥವಾ ಹತೋಟಿಯನ್ನ ಗಳಿಸೋದು. ಇದನ್ನ ಹೇಳಿದವರು ಯಾರು? ಎಸ್, ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್ ಇಸ್ ದ ಒನ್ ಹೂ ಇಂಟ್ರೊಡ್ಯೂಸ್ ಬ್ಲೂ ವಾಟರ್ ಪಾಲಿಸಿ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವ ವರ್ಷದಲ್ಲಿ ಬಂತು? 64, 74, 80 ಅಥವಾ 1700? ಟಿಕ್ ಟಿಕ್ 3, ಟಿಕ್ ಟಿಕ್ 2, ಟಿಕ್ ಟಿಕ್ 1. The correct answer is 1664. And 20 questions are done. How many are correct? 20 ಪ್ರಶ್ನೆಗಳಲ್ಲಿ ಎಷ್ಟು ಸರಿಯಾಯ್ತು ನಿಮ್ದು ಅಂತ ತಿಳಿಸಿ. ಕಾಯ್ತಾ ಇದ್ದೇನೆ, ಪ್ರತಿಯೊಬ್ಬರೂ ಸಹ ಕಮೆಂಟ್ ಅಲ್ಲಿ ಹಾಕಿ. ಅಂಡ್ ನಿಮಗೆ ನೆಕ್ಸ್ಟ್ ಯಾವ ಚಾಪ್ಟರ್ನ MCQsಗಳು ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈಗಲೇ ನಮ್ಮ ಪರೀಕ್ಷಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ನೋಟ್ನಲ್ಲಿ ನಾನು ಬಾಯ್ ಅಂತ ಹೇಳ್ತೇನೆ. ಥ್ಯಾಂಕ್ ಯು.